ಇರತಕ್ಕಂಥನು ಪರಿಪೂರ್ಣ ಆರೋಗ್ಯವಂತ. ನಾವು ಎಲ್ಲ ದೈಹಿಕ ಆರೋಗ್ಯದ ಬಗ್ಗೆ ಮಾತ್ರ ಗಮನ ಕೊಡ್ತೀವಿ ಹೊರತು ಇನ್ ಬೇರೆ ಸಾಮಾಜಿಕವಾಗಿ ಆರೋಗ್ಯವಾಗಿದ್ದಾರಾ ಅಥವಾ ಮಾನಸಿಕವಾಗಿ ಆರೋಗ್ಯವಾಗಿದ್ದಾರಾ ಅನ್ನೋದು ನಾವು ಮರ್ತು ಬಿಟ್ಟಿದೀವಿ. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅದ್ರ ಬಗ್ಗೆ ಸರ್ಕಾರಗಳು ಸ್ವಲ್ಪ ಎಚ್ಚೆತ್ಕೊಂಡ್ಬಿಟ್ಟು ಈಗ ಮೆಂಟಲ್ ಹೆಲ್ತ್ ಆಕ್ಟ್ ಅಂತ ಆಯ್ತು 2019 ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿದೆ. 2019 ಅಂದ್ರೆ ಎಲ್ಲರಿಗೂ ಮಾನಸಿಕ ಆರೋಗ್ಯದ ಲಭ್ಯತೆ ಅವಶ್ಯಕತೆ ಇದೆ, ಅದನ್ನ ತಗೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದೊಂದು ಮಾಡಿದ್ದಾರೆ. ಜೊತೆಗೆ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಕೂಡ ಫ್ರೀ ಹೆಲ್ಪ್ ಲೈನ್ಸ್ ಮಾಡಿದ್ದಾರೆ. ಟೆಲಿಮಾನಸ್ ಅಂತ ಇದೆ, ಆ ನಂಬರ್ ತಮಗೆ ಕೊಡ್ತೀನಿ. ಸೊ ಅದು 24/7 ಎಲ್ಲರೂ ಕೂಡ ಆಕ್ಸೆಸ್ ಮಾಡಬಹುದು. ಸ್ಕೂಲ್ಸ್ ಗಳಲ್ಲಿ ಮತ್ತೆ ಪ್ರೈವೇಟ್ ಇರ್ಬೋದು, ಗವರ್ಮೆಂಟ್ ಇರ್ಬೋದು, ಈಗ ನಾವಾಗೆ ಸ್ವಯಂ ಪ್ರೇರಿತರಾಗಿ ಮನೋವೈದ್ಯರ ಸಂಘದಿಂದ ಮತ್ತೆ ಭಾರತೀಯ ವೈದ್ಯರ ಸಂಘದಿಂದ ನಾವು ಹೋಗಿ ಶಾಲೆಗಳಲ್ಲಿ ಕಾರ್ಯಾಗಾರಗಳನ್ನು ಮಾಡ್ತಾ ಇದ್ದೀವಿ. ಬಟ್ ಒಂದು ಆರ್ಗನೈಸ್ಡ್ ಆಗಿ ಸರ್ಕಾರದಿಂದ ಇದಕ್ಕೆ ಒಂದು ಪುಷ್ ಬೇಕು, ಅದು ವೆರಿ ಮಚ್ ರಿಕ್ವೈರ್ಡ್. ಇಲ್ಲ ಅಂತ ಹೇಳಿದ್ರೆ ಈ ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಜೊತೆಗೆ ಈ ಕೆಲವು ಖಾಸಗಿ ಶಾಲೆಗಳಲ್ಲಿ ಈಗ ನಾವು ಈ ಶಿವಮೊಗ್ಗದಲ್ಲೇ ನಾವೊಂದು ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ ನಮ್ಮ ಆಸ್ಪತ್ರೆಯಿಂದ. ಅಂದ್ರೆ ಅವರಿಗೆ ಶಿಕ್ಷಕರಿಗೂ ಪ್ರತಿ ತಿಂಗಳಲ್ಲಿ ಒಂದು ಟ್ರೈನಿಂಗು ಮಾನಸಿಕ ಆರೋಗ್ಯದ ಬಗ್ಗೆ ಮತ್ತೆ ಮಕ್ಕಳಲ್ಲಿರ್ತಕ್ಕಂಥ ಮಾನಸಿಕ ಸಮಸ್ಯೆಗಳು, ADHD ಅಂತ ಹೇಳಿದ್ರೆ ಅತಿಯಾದ ಚಟುವಟಿಕೆ, ಏಕಾಗ್ರತೆ ಕೊರತೆ, ಮತ್ತೆ ಕಲಿಕಾ ದೋಷಗಳು, ಆಟಿಸಂ, ಸ್ವಲೀನತೆ, ಇದನ್ನೆಲ್ಲ ಮುಂಚೆನೆ ಐಡೆಂಟಿಫೈ ಮಾಡಿದ್ರೆ ಅವರು ಅಕಾಡೆಮಿಕಲಿ ಮುಂದೆ ಬರ್ತಾರೆ ಮತ್ತೆ ಒಬ್ಬ ವ್ಯಕ್ತಿಯಾಗೂ ಒಳ್ಳೆ ವ್ಯಕ್ತಿತ್ವವನ್ನು ರೂಪುಗೊಳಿಸ್ತಾರೆ. ಅದು ಬಹಳಷ್ಟು ಈಗ ಆಲ್ಮೋಸ್ಟ್ ಒಂದು 3 ರಿಂದ 4 ಖಾಸಗಿ ಸ್ಕೂಲ್ಗಳು ಆದಿಚುಂಚನಗಿ ಇರ್ಬೋದು, PS ಇರ್ಬೋದು, ನಮ್ಮ NES ಇದೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಅದು ಇತ್ತೀಚೆಗೆ ಅವೇರ್ನೆಸ್ ಜಾಸ್ತಿ ಆಗಿರೋದ್ರಿಂದ ಕೆಲವೊಂದು ಐ ಥಿಂಕ್ ಇನ್ನೂ ಆಗ್ಬೇಕಾದ್ದು ಬಹಳ ಇದೆ. ಯಾಕಂದ್ರೆ ಮಕ್ಕಳಲ್ಲಿ ಮೊನ್ನೆ ಜೈಪುರಲ್ಲೂ ಕೂಡ ಅಷ್ಟೇ ಒಂದು 6th ಸ್ಟ್ಯಾಂಡರ್ಡ್ ಹುಡುಗಿ 4th ಫ್ಲೋರ್ ಇಂದ ಜಂಪ್ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಸೊ ಹಾಗಾಗಿ ಇದಕ್ಕೊಂದು ಕಟ್ಟುನಿಟ್ಟಿನ ಒಂದು ನಾನು ಹೇಳಿದಾಗೆ ಒಂದು ಮಸ್ಟ್. ಈಗ PE ಟೀಚರ್ ಇಲ್ಲ ಅಂದ್ರೆ ಆ ಶಾಲೆಗೆ ಮಾನ್ಯತೆ ಕೊಡೋದಿಲ್ಲ. ಅದೇ ರೀತಿ ಒಬ್ರು ಕೌನ್ಸಿಲರ್ ಇಲ್ಲ ಅಂದ್ರೆ ನಿಮ್ ಶಾಲೆಗೆ ಮಾನ್ಯತೆ ಇಲ್ಲ ಅಂತ ಬಂದ್ರೆ ಪ್ರಾಬಬ್ಲಿ ಸೈಕ್ಯಾಟ್ರಿಸ್ಟ್ ಅಷ್ಟು ಜನ ಇಲ್ಲ. ಸೈಕ್ಯಾಟ್ರಿಸ್ಟ್ ಪ್ರಾಬ್ಲಿ ಇಡೀ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು ಒಂದು 6,000 ಜನ ಇರ್ಬೋದು. ಸೊ ಹಂಗಾಗಿ ಎಲ್ಲರೂ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಕೊರತೆ ಇದೆ. ಬಟ್ ಕೌನ್ಸಿಲರ್ಸ್ ಮತ್ತೆ ಸೈಕಾಲಜಿಸ್ಟ್ಗಳ ಸಂಖ್ಯೆ ಜಾಸ್ತಿ ಇದೆ. ಅವರು ಪ್ರಾಬ್ಲಿ ಒಂದು 20,000 ಮೇಲಿದ್ದಾರೆ. ಅವ್ರನ್ನ ಬಿಡ್ಬೋದು. ಜೊತೆಗೆ ಈಗ ಆಶಾ ಕಾರ್ಯಕರ್ತರು ಇರ್ಬೋದು ಅಥವಾ ಗ್ರೌಂಡ್ ಲೆವೆಲ್ ವರ್ಕರ್ಸ್ ಅಂತ ಏನ್ ಹೇಳ್ತಾರೆ, ಅವರಿಗೆ ನಾವು ಟ್ರೈನ್ ಅಪ್ ಮಾಡ್ಬೇಕು. ಟ್ರೈನ್ ಅಪ್ ಮಾಡ್ಬಿಟ್ಟು ಅವ್ರ ಮನೆಗೆ ಮತ್ತೆ ಶಾಲೆಗಳಿಗೆ ಹೋಗ್ಬೋದು. ಮತ್ತೆ ಟೀಚರ್ಸ್ ಟ್ರೈನಿಂಗ್, ಟೀಚರ್ಸ್ಗೆ ಒಂದು ಸೈಕಾಲಜಿಕಲ್ ಟ್ರೈನಿಂಗ್ ಮಸ್ಟ್. ಅದು ಮಾಡಿದ್ರೆ ಪ್ರಾಬಬಲಿ ಅವರು ದೇ ಆರ್ ದಿ ಫಸ್ಟ್ ಕಾಂಟ್ಯಾಕ್ಟ್ ಅಲ್ವಾ, ಅವ್ರು ಬೇಗ ಐಡೆಂಟಿಫೈ ಮಾಡ್ಬೋದು ಮಕ್ಕಳಲ್ಲಿ ಯಾವ ಸಮಸ್ಯೆ ಇದೆ, ಹಿಂದೆ ಆ ಮಗು ಎಷ್ಟು ಲವಲವಿಕೆಯಿಂದ ಖುಷಿಯಿಂದ ಇತ್ತು, ಇವತ್ತು ಯಾಕೋ ಯಾರ ಹತ್ರ ಬೆರೀತಾ ಇಲ್ಲ, ಮಾತಾಡ್ತಾ ಇಲ್ಲ, ತನ್ನಲ್ಲೇ ತಾನು ಮುಳುಗಿದೆ, ಏನೋ ಸಮಸ್ಯೆ ಇದೆ, ಅವ್ರ ಹತ್ರ ಕುತ್ಕೊಳ್ಳೋಣ, ಮಾತಾಡೋಣ, ಹಂಚ್ಕೊಳ್ಳೋಣ ಅಂದಾಗ ಪ್ರಾಬಬಲಿ ಆ ಸಮಸ್ಯೆಗಳು ಕ್ಲೀನ್ ಆಗಿ